ನಮಸ್ಕಾರ, ವೆಲ್ಕಮ್ ಟು ಗೀತಾ ಸಂದೇಶ ಯೂಟ್ಯೂಬ್ ಚಾನಲ್. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಸಾಂಖ್ಯ ಯೋಗ 31ರಿಂದ 35ರವರೆಗಿನ ಶ್ಲೋಕಗಳ ಅರ್ಥಸಹಿತ ಭಾವಾರ್ಥ ತಿಳಿಯೋಣ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮವನ್ನು ನೋಡಿದರೂ ನೀನು ಭಯಪಡಬಾರದು. ಕ್ಷತ್ರಿಯನಾದವನಿಗೆ ಧರ್ಮಯುಕ್ತ ಯುದ್ಧಕ್ಕಿಂತ ಮಿಗಿಲಾದ ಶ್ರೇಯಸ್ಕರವಾದ ಕರ್ತವ್ಯ ಇನ್ನೊಂದಿಲ್ಲ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖೀನಃ ಕ್ಷತ್ರಿಯಾಃ ಪಾರ್ಥ್ ಲಭಂತೆ ಯುದ್ಧಮೀದೃಶಂ. ಹೇ ಪಾರ್ಥ, ತನ್ನಿಂದ ತಾನೇ ಪ್ರಾಪ್ತವಾಗುವ ಕಾಳಗವೆಂದರೆ ದೈವೇಚ್ಛೆಯಿಂದ ಕೂಡಿ ಬಂದ ತೆರೆದಿಟ್ಟ ಸ್ವರ್ಗದ ಬಾಗಿಲಿನಂತೆ. ಭಾಗ್ಯವಂತರಾದ ಕ್ಷತ್ರಿಯರು ಮಾತ್ರವೇ ಇಂಥ ಅವಕಾಶ ಪಡೆಯುತ್ತಾರೆ. ಅಥ ಚೇತ್ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ನ್ಯಾಯದಿಂದ ಒದಗಿ ಬಂದ ಈ ಕಾಳಗವನ್ನು ನೀನು ಕೈಗೊಳ್ಳದಿದ್ದರೆ ನೀನು ನಿನ್ನ ಧರ್ಮವನ್ನು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಗಳಿಸುವೆ. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾದತಿರಿಚ್ಯತೆ. ಅರ್ಥ, ಹಾಗೆಯೇ ಜನರು ಬಹುಕಾಲದವರೆಗೆ ನಿನ್ನ ಅಪಕೀರ್ತಿಯನ್ನು ಆಡಿಕೊಳ್ಳುವರು ಮತ್ತು ಮಾನವಂತರಿಗೆ ಈ ಅಪಕೀರ್ತಿಯು ಮರಣಕ್ಕಿಂತಲೂ ಮಿಗಿಲು. ಭಯಾದ್ರಣಾದು ಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಅರ್ಥ, ಅಲ್ಲದೆ ಯಾರ ದೃಷ್ಟಿಯಲ್ಲಿ ನೀನು ಮೊದಲು ಬಹಳ ಸಮ್ಮಾನಿತನಾಗಿದ್ದೆಯೋ ಅವರು ನಿನ್ನನ್ನು ತುಚ್ಛವಾಗಿ ಕಾಣುವರು. ಅಷ್ಟೇ ಅಲ್ಲದೆ ಆ ಮಹಾರಥರು ನಿನ್ನನ್ನು ಭಯದ ಕಾರಣಕ್ಕಾಗಿ ಯುದ್ಧದಿಂದ ಹಿಮ್ಮೆಟ್ಟಿದವನೆಂದು ತಿಳಿಯುವರು. ಈ ವಿಡಿಯೋ ಇಷ್ಟವಾದಲ್ಲಿ ಗೀತಾ ಸಂದೇಶ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಾವಾರ್ಥ ಶ್ಲೋಕ 31-32ರಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ, ನಿನ್ನ ಸ್ವಧರ್ಮವನ್ನು ಗಮನಿಸಿದರೂ ಸಹ ನೀನು ಯುದ್ಧ ಮಾಡುವುದೇ ಹೆಚ್ಚು ಶ್ರೇಯಸ್ಕರ, ಅದು ಬಿಟ್ಟು ನಿನಗೆ ಬೇರೆ ಆಯ್ಕೆ ಇಲ್ಲ ಅಂತ. ಹಾಗಾದರೆ ಇಲ್ಲಿ ಅರ್ಜುನನ ಸ್ವಧರ್ಮ ಯಾವುದು? ಅದನ್ನು ಈ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋಣ. ಮೊದಲು ಕ್ಷತ್ರಿಯ ಎಂಬ ಪದದ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಕ್ಷತ್ ಎಂದರೆ ಗಾಯ ಅಂತ ಸಂಸ್ಕೃತದಲ್ಲಿ. ತ್ರಾಯತೆ ಎಂದರೆ ರಕ್ಷಿಸುವುದು. ಅಂದರೆ ಆಪತ್ತಿನಿಂದ ಯಾವುದೇ ಜೀವಿ ಅಥವಾ ವ್ಯಕ್ತಿಯನ್ನು ರಕ್ಷಿಸುವುದು ಈ ಕ್ಷತ್ರಿಯ ಧರ್ಮ. ಆಪತ್ತಿನಿಂದ ರಕ್ಷಿಸುವವನೇ ಕ್ಷತ್ರಿಯ. ವೈದಿಕ ಸನಾತನ ಸಂಸ್ಕೃತಿಯಲ್ಲಿ ಈ ವರ್ಣಾಶ್ರಮ ಪದ್ಧತಿ ಅನ್ನೋದು ಬಂತಲ್ವಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಇದು ಜಾತಿ ಆಧರಿಸಿ ಅಲ್ಲ. ಅಧ್ಯಾಯ 1ರಲ್ಲಿಯೇ ನಾನು ಅದರ ಬಗ್ಗೆ ವಿವರಿಸಿದ್ದೆ. ಸಾಮಾಜಿಕ ಆಡಳಿತಕ್ಕನುಗುಣವಾಗಿ ಯಾರು ಯಾವ ವೃತ್ತಿಯನ್ನು ಮಾಡ್ತಾರೋ ಆ ವೃತ್ತಿಯನ್ನು ಆಧರಿಸಿ ಹುಟ್ಟಿಕೊಂಡದ್ದು ಈ ವರ್ಣಾಶ್ರಮ ಪದ್ಧತಿ. ಹಾಗಾದರೆ ಇಲ್ಲಿ ಕ್ಷತ್ರಿಯ ಧರ್ಮ ಅಂದರೆ ಪ್ರಜೆಗಳ ಹಿತರಕ್ಷಣೆ, ರಾಜ್ಯ ದೇಶದ ರಕ್ಷಣೆ ಅಂತಾಯಿತು. ಅದೇ ರೀತಿ ಸನಾತನ ಧರ್ಮ ಏನು ಹೇಳುತ್ತೆ? ಅಧರ್ಮದ ವಿರುದ್ಧ ಹೋರಾಡು, ಅನ್ಯಾಯದ ವಿರುದ್ಧ ಹೋರಾಡು ಅಂತ. ಹಾಗಾಗಿ ಇಲ್ಲಿ ಅರ್ಜುನನ ಸನಾತನ ಧರ್ಮ ಹೇಳುವುದು ಒಂದೇ, ಆತನ ಸ್ವಧರ್ಮ ಅಂದರೆ ವೃತ್ತಿ ಧರ್ಮ ಹೇಳುವುದು ಒಂದೇ ಅಂತಾಯಿತು. ಹಾಗಾಗಿ ಅರ್ಜುನ ಹಿಂದೇಟು ಹಾಕದೆ ಯುದ್ಧ ಮಾಡಬೇಕು ಅಂತಾಯಿತು. ಇನ್ನು ಶ್ಲೋಕ 32ರಲ್ಲಿ ತಾನಾಗಿಯೇ ಒದಗಿ ಬಂದ ಯುದ್ಧ ಮಾಡುವುದು ಅಂದರೆ ಸ್ವರ್ಗದ ಬಾಗಿಲು ತೆಗೆದಂತೆ ಅದು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅಂದ್ರೇನು? ಇಲ್ಲಿ ಅರ್ಜುನ ಕಾಲು ಕೆದರಿ ಯುದ್ಧ ಮಾಡ್ತಾ ಇಲ್ಲ. ಸ್ವಾರ್ಥ ಅಥವಾ ದ್ವೇಷ ಸಾಧನೆಗಾಗಿ ಆಕ್ರಮಣಕಾರ ನೀತಿಯಿಂದ ಯುದ್ಧ ಮಾಡ್ತಾ ಇಲ್ಲ ಆತ ಹುಟ್ಟು ಹಾಕಿದ್ದು ಅಲ್ಲ ಈ ಯುದ್ಧವನ್ನು. ಇದು ದೈವ ಸಂಕಲ್ಪ, ಮೊದಲೇ ನಿರ್ಧಾರವಾಗಿತ್ತು ಅಲ್ವಾ. ಇಂಥ ಸಂದರ್ಭದಲ್ಲಿ ಸ್ವಧರ್ಮದ ಪ್ರಕಾರ ಆತ ಅಹಿಂಸೆಯ ಹಾದಿ ಹಿಡಿಯುವ ಹಾಗಿಲ್ಲ. ಅಂದರೆ ಇಲ್ಲಿ ನಾವು ಗೆಲ್ತೀವೋ ಅಥವಾ ಸೋಲ್ತೀವೋ ಅಥವಾ ಸಾಯ್ತೀವೋ ಅದನ್ನು ಯೋಚಿಸದೆ ನಾವು ಕಾದಾಡಬೇಕು. ಇದು ಕ್ಷತ್ರಿಯ ಧರ್ಮ. ಇದು ಇಂದಿಗೂ ನೋಡಿ, ಈಗ ದೇಶ ರಕ್ಷಣೆ ಅಂತ ಬಂದಾಗ ಗಡಿಯಲ್ಲಿ ಸೈನಿಕರು, ದೇಶದೊಳಗೆ ರಕ್ಷಕರು ಹೀಗೆ ಹೋರಾಡ್ತಾ ಇರ್ತಾರೆ ಅಲ್ವಾ. ಅಷ್ಟೇ ಅಲ್ಲ, ಜೀವನ ಎಂಬ ರಣರಂಗದಲ್ಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ನಾವು ನೀವೆಲ್ಲರೂ ಸ್ವೀಕರಿಸಿ ಹೋರಾಡಲೇಬೇಕು. ನಮ್ಮ ಕರ್ತವ್ಯ ಕಾಯಕ ಏನಿದೆ ಅದನ್ನು ಮಾಡಲೇಬೇಕು. ಇನ್ನು ಶ್ಲೋಕ 33, 34, 35ರಲ್ಲಿ ನೀನು ಈ ಧರ್ಮಯುದ್ಧ ಮಾಡದಿದ್ದರೆ ನಿನ್ನ ಹೆಸರನ್ನು ನೀನು ಕಳ್ಕೊಳ್ತೀಯ, ನಿನ್ನ ಸ್ವಧರ್ಮವನ್ನು ನೀನು ಕಳ್ಕೊಳ್ತೀಯ. ಜನರು ನಿನ್ನನ್ನು ದೀರ್ಘಕಾಲದವರೆಗೆ ಅವಮಾನ ಮಾಡ್ತಾ ಇರ್ತಾರೆ.
ಅವಮಾನ ಸಹಿಸಿಕೊಂಡು ಬದುಕುವಂಥದ್ದು ಮರ್ಯಾದಸ್ಥರಿಗೆ ಮರಣಕ್ಕಿಂತ ಮಿಗಿಲು, ಅಷ್ಟೊಂದು ವೇದನೆ ಕೊಡುತ್ತೆ ಮನಸ್ಸಿಗೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಲ್ಲದೆ ಕೌರವರ ಪಕ್ಷದಲ್ಲಿರುವಂತಹ ಮಹಾರಥರು ಮಹಾಶೂರರು ಅರ್ಜುನ ಭಯದಿಂದ ಓಡಿ ಹೋದ ಯುದ್ಧರಂಗದಿಂದ ಅಂತ ಹೇಳ್ಕೊಳ್ತಾರೆ. ಅದು ನಿನಗೆ ಯೋಗ್ಯವೇ, ಅದು ನಿನಗೆ ಬೇಕಾ ಅಂತ ಶ್ರೀಕೃಷ್ಣ ಕೇಳ್ತಾನೆ. ಇಲ್ಲಿ ಅರ್ಜುನ ಎಂತಹ ಪರಾಕ್ರಮಿ ಅಥವಾ ಶೂರ ಅಂತ ಹೇಳಿದರೆ, ಶಿವನನ್ನೇ ಸೋಲಿಸಿ, ಬೇಡರ ರೂಪದಲ್ಲಿ ಬಂದಂತಹ ಶಿವನನ್ನೇ ಸೋಲಿಸಿ ಆತ ಪಾಶುಪತಾಸ್ತ್ರವನ್ನು ಪಡೆದಂತಹ ಮಹಾಯೋಧ. ಆತ ಇಂದು ಹೀಗೆ ಯುದ್ಧದಿಂದ ಹಿಂದೇಟು ಹಾಕಿದರೆ ಆತನ ಬಗ್ಗೆ ಹೇಡಿ ಎಂದು ಅಪಕೀರ್ತಿ ಹರಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದಲ್ಲದೆ ಅಧ್ಯಾಯ 1ರಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾನೆ, ತನ್ನವರನ್ನು ಕೊಂದು ನಾನು ಹೇಗೆ ನರಕದಲ್ಲಿ ಉಳಿಯಲಿ, ಬಹಳ ಕಾಲದವರೆಗೆ ನರಕದಲ್ಲಿ ವಾಸಿಸಬೇಕಾಗತ್ತೆ, ಅಂತಹ ಘೋರ ಪಾಪವನ್ನು ನಾನೇಕೆ ಮಾಡಲಿ ಅಂತ. ಆದರೆ ಇಲ್ಲಿ ಅಧ್ಯಾಯ 2ರಲ್ಲಿ ಆತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ಇಲ್ಲ, ನಿನ್ನ ವೃತ್ತಿ ಧರ್ಮ, ನಿನ್ನ ಸ್ವಧರ್ಮದ ಪ್ರಕಾರ, ಕ್ಷತ್ರಿಯ ಧರ್ಮದ ಪ್ರಕಾರ ಪ್ರಜೆಗಳ ಹಿತರಕ್ಷಣೆ ಮಾಡಲಿಕ್ಕಾಗಿ ಯುದ್ಧ ಮಾಡಲೇಬೇಕಾಗತ್ತೆ. ಅಲ್ಲದೆ ಪರಾಶರ ನೀತಿಯಲ್ಲಿ ಪರಾಶರರು ಅಂದರೆ ಅವರು ವ್ಯಾಸರ ತಂದೆ, ಅವರ ಪರಾಶರ ಸ್ಮೃತಿ ಅಂತ ಇದೆ. ಅವರು ಅದರಲ್ಲಿ ಹೇಳ್ತಾರೆ, ಪ್ರಜೆಗಳನ್ನು ಎಲ್ಲ ಬಗೆಯ ಕಷ್ಟಗಳಿಂದ ಸಂಕಷ್ಟಗಳಿಂದ ರಕ್ಷಿಸುವುದೇ ಕ್ಷತ್ರಿಯ ಧರ್ಮ. ಕೆಲವೊಂದು ನ್ಯಾಯ ನೀತಿ ನೀಡುವಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಹಿಂಸಾತ್ಮಕ ಕೃತ್ಯವನ್ನು ಮಾಡಬೇಕಾಗತ್ತೆ. ಈಗ ನಮ್ಮ ದೇಶಕ್ಕೆ ಉಗ್ರರು ದಾಳಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಗ ಏನು ಮಾಡಬೇಕು, ಅವರನ್ನು ಸಾಯಿಸಬಾರ್ದು ಅಂತ ನಾವು ಸುಮ್ಮನೆ ಇದ್ದರೆ ಅವರು ನಮ್ಮನ್ನೆಲ್ಲ ಸಾಯಿಸ್ತಾ ಹೋಗ್ತಾರೆ, ಬಾಂಬ್ ಹಾಕ್ತಾರೆ, ಎಷ್ಟೋ ಊರು ಪಟ್ಟಣಗಳನ್ನು ನಾಶ ಮಾಡ್ಬೋದು, ನಮ್ಮ ದೇಶವನ್ನು ಪುನಃ ಬ್ರಿಟಿಷರ ಕಾಲದಲ್ಲಿ ಆಕ್ರಮಿಸಿಕೊಳ್ಬೋದು. ಹಾಗಾಗಿ ನಾವು ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡಿದವಾಗ ನಾವು ಯುದ್ಧ ಮಾಡಲೇಬೇಕು. ಅಥವಾ ಈಗ ಯಾರೋ ಒಬ್ಬ ಕೊಲೆನ ಮಾಡ್ತಾನೆ ಅಂತ ಗೊತ್ತಾಯ್ತು, ಒಬ್ಬನನ್ನು ಕೊಲೆ ಮಾಡಿದ, ಇನ್ನೊಬ್ಬನನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ, ಆತ ಪ್ರಾಣ ಭಯದಿಂದ ಓಡಿ ಬಂದು ನಮ್ಮ ಮನೆಯಲ್ಲಿ ಅಡಗಿದ್ದಾನೆ. ಆಗ ನಾವೇನು ಮಾಡಬೇಕು, ಇಲ್ಲಿ ಒಬ್ಬ ಓಡ್ಕೊಂಡು ಬಂದ, ಆತ ಇಲ್ಲಿದ್ದಾನ ಅಂತ ಕೊಲೆಗಾರ ಕೇಳಿದ್ರೆ ನಾವು ಹೌದು ಇದ್ದಾನೆ ಅಂತ ತೋರಿಸ್ಬೇಕಾ? ಸತ್ಯ ಹೇಳುವುದೇ ನ್ಯಾಯಸಮ್ಮತ, ಸತ್ಯವನ್ನೇ ಹೇಳಬೇಕು ಅಂತ ಆತ ಇಲ್ಲಿದ್ದಾನೆ ಅಂತ ಹೇಳಿದರೆ ಅದು ತಪ್ಪಾಗತ್ತೆ. ಒಬ್ಬರ ಪ್ರಾಣ ರಕ್ಷಣೆಗಾಗಿ ನಾವು ಸುಳ್ಳು ಹೇಳಬೇಕಾಗುತ್ತದೆ. ಈ ಸತ್ಯ ಮತ್ತು ಸುಳ್ಳು ಹೇಳುವಂಥದ್ದು, ಈ ಯುದ್ಧ ಮಾಡುವಂಥದ್ದೆಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಒಂದು ರೂಪ, ನಾವು ಅಂದುಕೊಂಡಂತಹ ಭಾವ ಬದಲಾಗುತ್ತೆ. ಹಾಗಾಗಿ ಇಲ್ಲಿ ದ್ರೋಣಾಚಾರ್ಯರು ಒಳ್ಳೆಯವರು, ಭೀಷ್ಮಾಚಾರ್ಯರು ಒಳ್ಳೆಯವರು, ಅಂಥವ್ರನ್ನೆಲ್ಲ ಕೊಲ್ಲುವುದು ಮಹಾಪಾಪ ಅಂದುಕೊಂಡ್ರೆ, ಆದರೆ ಅವರು ಅಧರ್ಮಿಗಳ ಪಕ್ಷದಲ್ಲಿದ್ದಾರೆ, ಕೌರವರ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಅವರೆಲ್ಲರ ವಿರುದ್ಧ ಈಗ ಅರ್ಜುನ ಯುದ್ಧ ಮಾಡಲೇಬೇಕು. ಇದೇ ನ್ಯಾಯಸಮ್ಮತವಾದದ್ದು ಎಂದು ಶ್ರೀಕೃಷ್ಣ ಹೇಳ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಯಾವ ರೀತಿ ಉಪದೇಶವನ್ನು ನೀಡುತ್ತಾನೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ವಂದನೆಗಳು.